ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಟೈಮ್ 12 ಗಂಟೆ. ನನ್ನ ಮಗುಂಗೆ ಫ್ರೆಶ್ ಜ್ಯೂಸ್ ಬೇಕಂತೆ, ಅದಕ್ಕೆ ಗ್ರೇಪ್ ಜ್ಯೂಸ್ ಮಾಡಿಕೊಡು ಅಂತ ಕೇಳ್ತಿದ್ದ. ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ನೋಡ್ಕೊಂಬರ್ರಿ. ತಲೆ ಎತ್ತು ಜ್ಯೂಸ್ ಮಾಡೋದಿದ್ರೆ ಮಾಡ್ಬೇಕಾಯ್ತು. ನನ್ನ ಮಗಳು ಬೇರೆ ಬಡ್ಕತ್ತ. ಚೆನ್ನಾಯ್ತಾ? ಚೆನ್ನಾಯ್ತೇನೋ? ಹೇಳ್ಬಿಡು, ಸೂಪರ್ ಅಂತ ಹೇಳು. ಸೂಪರ್. ಹೆಂಗೆ ಸಿಂಬಲ್ ತೋರಿಸ್ಬಿಡು. ಕೈಯಲ್ಲಿ ತೋರಿಸ್ತಿಲ್ಲ, ಹಂಗೆ ಕೈಯಲ್ಲಿ ತೋರಿಸ್ತಿಲ್ಲ. ಸೂಪರ್ ಸೂಪರ್. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದ್ದಾಯಿತು, ಆಗಿದೆ. ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಸ್ವಲ್ಪ ಸಿಲಿಂಡರ್ ಪರ್ಚೇಸ್ ಮಾಡಬೇಕು. ಸಿಲಿಂಡರ್ ನಮ್ಮ ಮನೆಯಲ್ಲಿ ಅಮ್ಮನ ಮನೆದಿತ್ತು, ಸೊ ಅಮ್ಮನ ಮನೆಗೆ ಕೊಡಬೇಕಾಗಿದ್ದು ಅನಿವಾರ್ಯ ಇದೆ. ಅದಕ್ಕೆ ನಾನೇ ಸ್ವಂತ ನನ್ನ ಹೆಸ್ರಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕೆ ರೆಂಟಲ್ ಅಗ್ರಿಮೆಂಟ್ ಬೇಕಂತೆ, ಸೊ ಅದನ್ನು ಮಾಡಿಸ್ಕೊಬರೋಕ್ಕೆ ಅಂತ ಈಗ ಲಾಯರ್ ಆಫೀಸ್ಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬಂದು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನೋಟ್ರಿಗೆ ಹೋದೆ, ಆದರೆ ನೋಟ್ರಿ ಕ್ಲೋಸ್ ಆಗಿತ್ತು. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಕಾಲ್ ಮಾಡಿದೆ. ಸೊ ಅವರೆಲ್ಲ ರೆಂಟಲ್ ಅಗ್ರಿಮೆಂಟ್ ಮಾಡ್ಸೋಕ್ಕೆ ವಾಟ್ಸಪ್ ಮಾಡಿ ರೆಡಿ ಮಾಡಿಟ್ಟಿರ್ತೀನಿ, ಬಂದು ಪಿಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಮನೆಗೆ ಬಂದೆ. ಬೇಜಾರಾಯ್ತಿತ್ತು. ನನ್ನ ಹಸ್ಬೆಂಡ್ಗೂ ಟೀ ಬೇಕಿತ್ತು, ನಾನು ಟೀ ಕುಡಿದೆ. ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮ್ 2 ಟೈಮ್ಸ್ ಟೀ ಕುಡಿತೀನಿ. ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಮೊದಲಿಂದ. ಸೊ ಕಂಟ್ರೋಲ್ ಮಾಡ್ಕೋಬೇಕು ಅಂತೀನಿ. ಆ ಟೈಮ್ ಕರೆಕ್ಟಾಗಿ ಟೀ ಕುಡಿಬೇಕು ಅಂತ ಅನಿಸುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆದಷ್ಟಕ್ಕೂ ಕಂಟ್ರೋಲ್ ಮಾಡ್ಕೊತೀನಿ. ಆಗಲೇ ನೋಟ್ರಿಗೆ ಹೋಗಿದ್ದಕ್ಕೆ ಡೋರ್ ಕ್ಲೋಸ್ ಆಗಿತ್ತು. ಸೊ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಲ್ ಮಾಡಿದ್ನಲ್ಲ, ಅವರೇ ರಿಟರ್ನ್ ಕಾಲ್ ಮಾಡಿದ್ರು. ಮತ್ತು ಓನರ್ ಆಧಾರ್ ಕಾರ್ಡು, ನನ್ನ ಆಧಾರ್ ಕಾರ್ಡು ತೊಗೊಂಡು ವಾಟ್ಸಪ್ ಮಾಡಿ, ಮತ್ತು ಅಡ್ವಾನ್ಸ್ ಎಷ್ಟು, ರೆಂಟ್ ಎಷ್ಟು ಅಂತ ಕೇಳಿಬಿಟ್ಟು ಅವರೇ ವಾಟ್ಸಪ್ ಮುಖಾಂತರ ತೊಗೊಂಡು ಬೇಗ ರೆಡಿ ಮಾಡಿಕೊಟ್ರು. ಮಾಡಿಸ್ಕೊಂಬಂದೆ. ಒಂದು 10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡ್ತು. ನಾಳೆ ಸಿಲಿಂಡ್ರ್ ತಗೊಳ್ಳೋಕೆ ಹೋಗಬೇಕು. ನೋಡೋಣ, ನಾಳೆ ಬ್ಲಾಗಲ್ಲಿ ಏನಾಗುತ್ತೆ ತೋರಿಸ್ತೀನಿ. ಈ ವಿಷಯ ಏನಂದರೆ, ನನ್ನ ಮಗಳು ನಿನ್ನೆ ರಾತ್ರಿಯಿಂದ ನಡ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದ್ದಾಳೆ. ಅದೇ ಒಂದು ಖುಷಿ. ಹೊಸ ಹೆಜ್ಜೆ ಪುಟ್ಟಾಗಿ ಹೆಜ್ಜೆ ಇಟ್ಕೊಂಡು ಬರುವಾಗ ನೋಡೋಕ್ಕೆ ಒಂದು ಚೆಂದ ಅಲ್ವಾ? ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ಸ್ ಕೊಡಿ. ನೋಡಿ, ನನ್ನ ಮಗಳು ನಡೀತಾ ಇದ್ದಾಳೆ. ಅವಳು ಪುಟಾಣಿ ಹೆಜ್ಜೆ ಇಟ್ಕೊಂಡು ನಡೆಯುವಾಗ ನೋಡೋದಕ್ಕೆ ಒಂದು ಖುಷಿ. ಮಕ್ಕಳಿರೋ ಮನೆಯಲ್ಲಿ ಎಷ್ಟು ತೀಟೆಗಳು ನೋಡಿ. ಅವಳು ಓಡಾಡೋಕ್ಕೆ ಶುರು ಮಾಡಿರೋದಕ್ಕೂ ಅದಕ್ಕೂ ಇವನು ಅವಳ ಜೊತೆ ಸೇರ್ಕೊಂಡು ಅವಳು ಈರುಳ್ಳಿ ಬುಟ್ಟಿ ಒಳಗಡೆ ಕೂತ್ಕೊಬಿಟ್ಟವಳೆ. ದಿಶಾ ಅವ್ರಿಗೆ ಈಗ ಆಟ ನೋಡಿ, ಈರುಳ್ಳಿ ಎಲ್ಲ ತುಂಬಿಕೊಂಡು ಹೆಂಗೆ ಆಟ ಆಡ್ತಾಯಿದ್ದಾರೆ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಶುಭರಾತ್ರಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.